ಇವತ್ತಿನ ಅಭ್ಯರ್ಥಿ ಯಾರಪ್ಪ ಅಂತಂದರೆ ಒಂದೊಮ್ಮೆ ಕುಖ್ಯಾತಿ ಗಳಿಸಿದ್ದಂತಹ ಕಾಡುಗಳ್ಳ ವೀರಪ್ಪನ್ ಅವರ ಪುತ್ರಿ ವಿದ್ಯಾರಾಣಿ. ವಿದ್ಯಾರಾಣಿ ಈ ಬಾರಿ ನೋಡಿ, ವೀರಪ್ಪನ್ ಅವರ ಪುತ್ರಿ ಇವರು ವಿದ್ಯಾರಾಣಿ. ಇವತ್ತು ಕಾಡುಗಳ್ಳ ವೀರಪ್ಪನ್ ಮಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಏನು ಮಗಳ ಬಗ್ಗೆ ಮಾಹಿತಿ ನೋಡಿ, ಎಲ್ಲ ಅವರಿಗೆ ನೋಡಿ ಯಾವ ಥರ ಎಲ್ಲ ಓಟಿಗೆ ನಿಂತಿದ್ದಾರೆ. ಬಟ್ ಬಿ ಜೆ ಪಿಯಿಂದಲ್ಲ, ಬಿ ಜೆ ಪಿ ಸೇರಿದ್ರು. ಎಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಲ್ಲ ಹೇಳ್ತೀನಿ ನಾನು. ನೋಡಿ, ಇದು ವೀರಪ್ಪನವರ ಪುತ್ರಿ, ವೀರಪ್ಪನ್ ಪುತ್ರಿ ಈಕೆ ವಿದ್ಯಾರಾಣಿ. ಇವರೀಗ ಲಾಯರ್, ವಕೀಲೆ. ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ವೀರಪ್ಪನ್ ಪುತ್ರಿ ವಿದ್ಯಾರಾಣಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೃಷ್ಣಗಿರಿ ಕ್ಷೇತ್ರದಿಂದ ಅಖಾಡಕ್ಕಿಳಿದಿದ್ದಾರೆ ವಿದ್ಯಾರಾಣಿ. ಯಾವ ಪಾರ್ಟಿ? ನಾಮ್ ತಮಿಜರ್ ಕಚ್ಚಿ ಪಕ್ಷದಿಂದ ವಿದ್ಯಾರಾಣಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾಮ್ ತಮಿಜರ್ ಕಚ್ಚಿ. ತಂದೆ ವೀರಪ್ಪನ ಹೆಸರಲ್ಲೇ ಮತ ಕೇಳ್ತಾ ಇದ್ದಾರೆ ಕೃಷ್ಣಗಿರಿಯಲ್ಲಿ. ಕೃಷ್ಣಗಿರಿ ಪಕ್ಕ ಇಲ್ಲೇ. ವಾಹನಕ್ಕೆ ಕಾಡುಗಳ್ಳ ವೀರಪ್ಪನ್ ಫೋಟೋ ಬ್ಯಾನರ್ ಹಾಕಿದ್ದಾರೆ. ನನ್ನ ತಂದೆಯೇ ನನಗೆ ಸ್ಫೂರ್ತಿ ಅಂತ ಕೂಡ ಹೇಳ್ತಾ ಇದ್ದಾರೆ ವಿದ್ಯಾರಾಣಿ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಇದ್ದೇ ಇರುತ್ತೆ. ವೃತ್ತಿಯಲ್ಲಿ ವಕೀಲರಾಗಿದ್ದಾರೆ ವಿದ್ಯಾರಾಣಿ. ವಿದ್ಯಾರಾಣಿ 2020ರಲ್ಲಿ ಜುಲೈ ತಿಂಗಳಲ್ಲಿ ಬಿಜೆಪಿಗೆ ಜಾಯಿನ್ ಆಗಿದ್ರು. ಬಿಜೆಪಿಗೆ ಜಾಯಿನ್, ತಮಿಳುನಾಡು ಬಿಜೆಪಿ ಯೂತ್ ವಿಂಗ್ಗೆ ಉಪಾಧ್ಯಕ್ಷ ಕೂಡ ಆಗಿದ್ರು. ಆದರೆ ಕಾರಣಾಂತರದಿಂದ ಬಿಜೆಪಿ ತೊರೆದು NTK ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. NTK ಅಂತಂದರೆ ನಾಮ್ ತಮಿಜರ್ ಕಚ್ಚಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನೋಡೋಣ, ಕೃಷ್ಣಗಿರಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಏನಾಗತ್ತೆ. ಎನಿವೆ, ಒಂದು ಶುಭ ಹಾರೈಸೋಣ. ಯಾಕೆಂತಂದರೆ ಈ ಹಿಂದೆ ಪೂಲನ್ ದೇವಿ ಅವರನ್ನು ಕೂಡ ಸಂಸತ್ತಿಗೆ ಕಳಿಸಿದ್ವಿ ನಾವು. ಒಂದು ಕಾಲದಲ್ಲಿ ಪೂಲನ್ ದೇವಿ ಡಕಾಯಿತ ರಾಣಿ ಆಗಿದ್ದು. ನಂತರ ಅವರು ಓಕೆ, ರಾಜಕೀಯ ಕಾರಣಗಳಿಗಾಗಿ ಬೇರೆ ಬೇರೆ ಹೇಳಿಕೆಗಳು ಬರುತ್ತೆ. ಮತ್ತೊಂದು ಕಡೆ ಹೇಳ್ತಾರೆ, ನೀವು ಅಹಿಂದ ಎಲ್ಲಿ ಜಾಸ್ತಿ ಇದೆ ಆ ರೀತಿ ಹೇಳಿಕೆಗಳನ್ನು ಕೊಡಿ, ಒಕ್ಕಲಿಗ ಸಮುದಾಯ ಜಾಸ್ತಿ ಎಲ್ಲಿದೆ ಅಲ್ಲಿ ನಾನು ಹೇಳಿಕೆಗಳನ್ನು ಕೊಡ್ತೀವಿ. ಕಳೆದ ಬಾರಿ ಕೂಡ ಅಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಆದರೆ ಒಂದಂತೂ ಭಾಳ ಸ್ಪಷ್ಟ, ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು, ಪ್ರತಾಪ್ ಸಿಂಹ ಯಾರು? ಅವರು ನಮ್ಮ ಜಿಲ್ಲೆಯವರಲ್ಲ, ಅವರು ಹಾಸನದ ಸಕಲೇಶ್ಪುರದವರು ಅಂತ ಹೇಳಿದರು, ಅಂದರೆ ಹೊರಗಿನವರು ಅಂತ. ಆದರೆ ಇದೇ ಸಿದ್ದರಾಮಯ್ಯನವರು ಕಳೆದ ಬಾರಿ ಬಾದಾಮಿಯಲ್ಲಿ ಹೋದಾಗ ಇವರು ಕೂಡ ಹೊರಗಿನವರೇ ಆಗಿದ್ದರು. ಹಿಂದೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ನಿಂತಾಗ ಕೂಡ ಅವರು ಹೊರಗಿನವರೇ ಆಗಿದ್ದರು. ರಾಜಕೀಯ ನಾಯಕರು ಹೇಗೆ ಬೇಕಿದ್ದರೂ ತಮ್ಮ ನಾಲಿಗೆಯನ್ನು ಟ್ವಿಸ್ಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಇಂಥದ್ದೊಂದು ಹೇಳಿಕೆಗಳು ಉದಾಹರಣೆ. ಅದು ಪಕ್ಕಕ್ಕಿಡಿ. ಈಗ ಹೋದಲ್ಲಿ ಬಂದಲ್ಲಿ ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್, 370 ನಾವೇ BJPಯೇ ಬಂದುಬಿಡುತ್ತೆ ಅಂತೇಳಿ ನರೇಂದ್ರ ಮೋದಿ ಅವರು ಮತ್ತು ಇಡೀ BJP ಪರಿವಾರವೇ ಹೇಳ್ತಾ ಇದೆಯಲ್ಲ, ಸಾಧ್ಯ ಇದೆಯಾ? 2014ರಲ್ಲಿ BJP ಬಂದಿದ್ದು 282, 2019ರಲ್ಲಿ 303, ಈ ಬಾರಿ 370 ಬರೋಕ್ಕಾಗತ್ತಾ? ಏನು ಲೆಕ್ಕಾಚಾರ ಇದೆ ನಿಮಗೆ ಹೇಳ್ತೀನಿ. ಏನು ಲೆಕ್ಕಾಚಾರ ಇಟ್ಕೊಂಡು ಈ ಥರ ಮಾತಾಡ್ತಾ ಇದ್ದಾರೆ BJP ನಾಯಕರುಗಳು? 2014ರಲ್ಲಿ BJPಗೆ 50%ಗಿಂತ ಜಾಸ್ತಿ ಸೀಟ್ ಬಂದಂಥ ಕ್ಷೇತ್ರ 126. 50%ಗಿಂತ ಜಾಸ್ತಿ ವೋಟ್ ಬಂದಿದ್ದು 126 ಕ್ಷೇತ್ರಗಳಲ್ಲಿ. 2019ರಲ್ಲಿ 88 ಕ್ಷೇತ್ರಗಳು ಜಾಸ್ತಿ ಆಗತ್ತೆ. 224 ಕ್ಷೇತ್ರಗಳಲ್ಲಿ 50% ಬಂದಿರುತ್ತೆ. 2014ರಲ್ಲಿ 136 ಕಡೆ ಬಂದಿರುತ್ತೆ. ಇದೆಲ್ಲ ನೋಡಿದಾಗ ನರೇಂದ್ರ ಮೋದಿ ಅವರು 2014, 2019 ಲೆಕ್ಕಾಚಾರ ನೋಡಿದಾಗ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ 224 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇತ್ತಂತೆ. ಅಂದರೆ 50% ಬರೋದು 224 ಕ್ಷೇತ್ರ. 2014ರಲ್ಲಿ 136 ಕಡೆಯಷ್ಟೇ 50% ಜಾಸ್ತಿ ಮತ ಬಂದಿತ್ತು. 2019ರಲ್ಲಿ BJP 2019ರಲ್ಲಿ BJP 144 ಕಡೆ ಸೋತಿತ್ತು. 303 ಸೀಟ್ ಬಂತು, ಆದರೆ 144 ಕಡೆ ಸೋತಿತ್ತು ಅಥವಾ ಅಲ್ಲಿ ಸ್ಪರ್ಧೆ ಮಾಡಲಿಲ್ಲ. ಈಗ 370 ಆಗಬೇಕಾದ್ರೆ ಏನಾಗಬೇಕು? 330ರಿಂದ 370 ಆಗಬೇಕಂದ್ರೆ
67 ಸೀಟ್ ಜಾಸ್ತಿ ಗೆಲ್ಲಬೇಕಲ್ವಾ? ಕಳೆದ ಬಾರಿ 144 ಕ್ಷೇತ್ರಗಳಲ್ಲಿ ಸೋತಿದ್ದಾರೆ ಅಥವಾ ಸ್ಪರ್ಧೆ ಮಾಡಿಲ್ಲ. ಯಾವ ಕ್ಷೇತ್ರಗಳಲ್ಲಿ 144 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಸ್ಪರ್ಧೆ ಮಾಡಿಲ್ಲ ಅಥವಾ ಸೋತಿದ್ದಾರೋ ಆ 144 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ್ದೆ BJP. ಹೆಂಗೆ ಟಾರ್ಗೆಟ್? ಆ 144 ಕ್ಷೇತ್ರಗಳ ಪೈಕಿ ಅರ್ಧ ಅಂದರೆ 70 ಕ್ಷೇತ್ರಗಳನ್ನು ಗೆದ್ದರೂ ಕೂಡ ಹಿನ್ನಡೆಯಾದಂಥ 144 ಕ್ಷೇತ್ರಗಳೇ ಟಾರ್ಗೆಟ್ ಮಾಡಿಕೊಂಡು ಆ ಕ್ಷೇತ್ರಗಳ ಅರ್ಧದಷ್ಟು ಗೆದ್ದರೂ ಕೂಡ ನಾವು 370 ರೀಚ್ ಆಗ್ತೇವೆ. ಅದರಲ್ಲಿ ತಮಿಳುನಾಡು ಬರುತ್ತೆ, ಆಂಧ್ರ ಪ್ರದೇಶನೂ ಬರುತ್ತೆ, ತೆಲಂಗಾಣನೂ ಬರುತ್ತೆ, ಆಮೇಲೆ ಕೇರಳನೂ ಬರುತ್ತೆ. ಹಾಗಾಗಿ ಮೋದಿ, ನಡ್ಡಾ, ಅಮಿತ್ ಶಾ ನೇತೃತ್ವದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. 144 ಕ್ಷೇತ್ರಗಳ ಪೈಕಿ ಅರ್ಧದಷ್ಟು ಗೆಲ್ಲೋದು ಇವರ ಗುರಿ. ಹಿನ್ನಡೆಯಾದ 70 ಕ್ಷೇತ್ರ ಗೆದ್ದರೆ ಟಾರ್ಗೆಟ್ 370 ಸುಲಭ ಆಗತ್ತೆ. ಈ ಹಿಂದೆ ನಾವೇನು ಹೇಳಿದ್ವಿ, ದಕ್ಷಿಣ ಭಾರತದಲ್ಲಿ 130 ಕ್ಷೇತ್ರ ಇದೆ, ಅಲ್ಲಿ 60 ಗೆಲ್ಲಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಬಾರಿ 130 ಕ್ಷೇತ್ರದಲ್ಲಿ BJP ಗೆದ್ದು 29, ಕಾಂಗ್ರೆಸ್ ಗೆದ್ದು 28. ಈ ಬಾರಿ 60 ಗೆಲ್ಲಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಲೆಕ್ಕಾಚಾರ ನಿಮ್ಗೆ ನಾನು ತೋರಿಸಿದೆ. 2019ರಲ್ಲಿ 144 ಕಡೆ ಸೋತಿತ್ತು, ಅಲ್ಲಿ 70 ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಎನಿವೆ, ಈಗ ಸಂಸದರುಗಳ ಭರಾಟೆ, ಹೊಸ ಹೊಸ ಅಭ್ಯರ್ಥಿಗಳ ಭರಾಟೆ, ರಂಗುರಂಗಿನ ಅಭ್ಯರ್ಥಿಗಳು ಸಿಗ್ತಾರೆ. ಯಾರಿಗೂ ಗೊತ್ತಿಲ್ಲದಂಥ ಮಾಹಿತಿಗಳು ನಿಮ್ಮ ಮುಂದೆ ಇಡ್ತೀನಿ. ನಿಮಗೆ ಇವತ್ತಿನಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವಂಥ ಅಭ್ಯರ್ಥಿಗಳ ಒಂದು ವಿಶೇಷ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ವಿಶೇಷವಾಗಿ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವ ವೇಳೆ ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮುಖ್ಯಸ್ಥನ ವಿರುದ್ಧ ಅಸ್ಸಾಂ CM ಹರಿಹಾಯ್ದಿದ್ದಾರೆ. ದುಬ್ರಿ ಕ್ಷೇತ್ರದ ಸಂಸದ ಬದ್ರುದ್ದೀನ್ ಅಜ್ಮಲ್ ಮತ್ತೆ ಮದುವೆ ಆಗಲು ಬಯಸಿದ್ದರೆ, ಅಂದರೆ ಅವರು ಹೇಳಿದ್ರು ನನಗಿನ್ನೂ ಕಸುವಿದೆ ಮದುವೆ ಆಗೋದಕ್ಕೆ ಅಂತ ಹೇಳಿದಾರಂತೆ. ಹಾಗೇನಾದಿದ್ದರೆ ಮದುವೆ ಬಯಸಿದರೆ ಚುನಾವಣೆಗೆ ಮುನ್ನವೇ ಆಗಿಬಿಡಲಿ, ಇಲ್ಲದಿದ್ದರೆ ಜೈಲಿಗೆ ಹೋಗಬೇಕಾಗತ್ತೆ ಅಂತ CM ಹಿಮಾಂತ್ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಯಾಕೆ ಹೇಳಿದ್ರು, ಮೊದಲು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು. বিয়া এতিয়াই পাতি লওক, ইলেকশ্যনৰ পিছত অসমত UCC আহিব, তেতিয়া পাতিলে এৰেষ্ট হ'ব। গতিকে ইলেকশ্যনৰ আগতে কইনা লৈ পাতি ল'লে ঠিক আছে, তেতিয়া মাতিলে আমিও যাম। ಅಲ್ಲಿ UCC ಜಾರಿ ಇದೆ, ಅದು ಆದ ನಂತರ 2 ಮದುವೆ ಆದರೆ ಜೈಲೇ ಗತಿ ಅಂತ. ಏನದು 2 ಮದುವೆ ಆದರೆ ಜೈಲಿಗೆ ಯಾಕೆ? ಹಿಮಂತ್ ವಿಶ್ವಾಸ್ ಹೇಳ್ತಾರೆ ಅಜ್ಮಲ್ರನ್ನ ಮತ್ತೆ ಜೈಲಿಗೆ ಹಾಕಬೇಕಾಗತ್ತೆ. ಅಜ್ಮಲ್ ಈಗಲೇ ಮದುವೆ ಆಗೋದಿದ್ರೆ ಆಗಬಹುದು, ಆದರೆ ಅಸ್ಸಾಂನಲ್ಲಿ ಮುಂದೆ 2 ಮದುವೆ ಆಗುವಂತಿಲ್ಲ. ಕಾರಣ ಏನಪ್ಪ ಅಂತಂದರೆ ಅಜ್ಮಲ್ ತನ್ನ ಮದುವೆಗೆ ಕರೆದರೆ ನಾನು ಹೋಗ್ತೇನೆ, ಅದಕ್ಕಿಂತ ಮೊದಲು ಲೋಕಸಭೆ ಚುನಾವಣೆ ಬಳಿಕ 2ನೇ ಮದುವೆ ಬ್ಯಾನ್ ಆಗತ್ತೆ. ಕಾರಣ ಚುನಾವಣೆ ಬಳಿಕ ಅಸ್ಸಾಂನಲ್ಲಿ UCC ಜಾರಿ ಆಗುತ್ತೆ. UCC ಜಾರಿ ಆದರೆ 2-3 ಮದುವೆ ನಿಷಿದ್ಧ. CM ಹಿಮಾಂತ್ ಬಿಸ್ವಾ ಮಾತಿನಿಂದ ಕೆರಳಿದ್ದಾರೆ ಅಜ್ಮಲ್. AIUDF ಪಕ್ಷದ ನಾಯಕ ಬದ್ರುದ್ದೀನ್ ಅಜ್ಮಲ್, ದುಬ್ರಿ ಲೋಕಸಭಾ ಸಂಸದರಾಗಿರುವ ಬದ್ರುದ್ದೀನ್ ಅಜ್ಮಲ್ ನನಗೆ ಈಗಲೂ ಕೂಡ ಮದುವೆ ಆಗ ಕಸು ಇದೆ ಅಂತ ಹೇಳಿದಾಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP ನಾಯಕರಿಂದ ಮುಸ್ಲಿಮರಲ್ಲಿ ಭಯದ ಭಾವನೆ ಇದೆ, ಮುಸ್ಲಿಮರ ಬಹುಪತಿತ್ವ ಹಕ್ಕನ್ನು ರದ್ದು ಮಾಡುವಂತಿಲ್ಲ ಅಂತ ಹೇಳಿ ಅಜ್ಮಲ್ ಅವರು ಬಹಳ ಘಂಟಾಘೋಷವಾಗಿ ಹೇಳಿದ್ದಾರೆ. ಇದಾದ ನಂತರ ಮುಂದಿನ ಸುದ್ದಿ, ಯೋಗ ಬಾಬಾ ರಾಮದೇವ್ ಅವರಿಗೆ ಸಂಕಷ್ಟ ಉಂಟಾಗಿದೆ. ಯಾಕೆ ಸಂಕಷ್ಟ ಉಂಟಾಗಿದೆ ಅಂತಂದರೆ ಅವರು ಬೇಷರತ್ ಕ್ಷಮೆ ಕೂಡ ಕೇಳಿದ್ದಾರೆ. ಬನ್ನಿ, ಪತಂಜಲಿ ಸುಳ್ಳು ಜಾಹೀರಾತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೋಗ ಗುರು ಬಾಬಾ ರಾಮದೇವ್ ಹಾಗೂ ಪತಂಜಲಿ ಆಯುರ್ವೇದ ಕಂಪನಿ MD ಆಚಾರ್ಯ ಬಾಲಕೃಷ್ಣ ಇಂದು ಸುಪ್ರೀಂ ಕೋರ್ಟ್ ಎದುರು ಹಾಜರಾದರು. ಈ ವೇಳೆ ಬಾಬಾ ರಾಮದೇವ್ ಬೇಷರತ್ತಾಗಿ ಕ್ಷಮೆ ಕೇಳಿದ್ದಾರಂತೆ. ಓಕೆ, ಆಲ್ರೆಡಿ ಕ್ಷಮೆ ಕೇಳಿದ್ದಾರೆ ಅವರು. ಸೊ ಹಾಗಾಗಿ ಇದರ ಬಗೆಗಿನ ಮಾಹಿತಿಯನ್ನು ನಾಳೆ ಕೂಡ ನಾನು